ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ಬೋದು. ಬಿಗ್ ಬಾಸ್ ಕನ್ನಡ ಸೀಸನ್ 12 ಬಗ್ಗೆ ಒಂದು ಹೊಸದಾಗಿರುವಂತಹ ಅಪ್ಡೇಟ್, ಅದರ ಜೊತೆಗೆ ಎಲ್ಲ ಬಿಗ್ ಬಾಸ್ ಅಭಿಮಾನಿಗಳಿಗೂ ಕೂಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12 ನಿನ್ನೆ ಅಷ್ಟೇ ಪ್ರೋಮೋ ಶೂಟ್ ಆಗಿದೆ ಅನ್ನುವಂತಹ ಮಾಹಿತಿ ಬಂದಿದೆ. ಇಷ್ಟು ದಿನ ನಮ್ಮ ಕಿಚ್ಚ ಸುದೀಪ್ ಅವರು ಕಿಚ್ಚ 47 ನ ಶೂಟಿಂಗ್ ನಲ್ಲಿ ಇದ್ದರು. ನಿನ್ನೆ ಅಷ್ಟೇ ಅವರ ತಾಯಿಯ ಹುಟ್ಟು ಹಬ್ಬ ಕೂಡ ಇತ್ತು ಅಂತಾನೆ ಹೇಳ್ಬೋದು. ಅವರ ಒಂದು ಡೆತ್ ಆದ್ಮೇಲೆ ಇದು ಅವರ ಮೊದಲ ಹುಟ್ಟು ಹಬ್ಬ ಆಗಿರೋದ್ರಿಂದ ನಮ್ಮ ಕಿಚ್ಚ ಸುದೀಪ್ ಅವರು ಹಲವಾರು ಒಳ್ಳೆ ರೀತಿಯಾಗಿ ಒಳ್ಳೆ ಕೆಲಸಗಳನ್ನು ಕೂಡ ಮಾಡಿದ್ರು. ಅವೆಲ್ಲ ಕೆಲಸವನ್ನು ಮುಗಿಸಿಕೊಂಡು ನಮ್ಮ ಕಿಚ್ಚ ಸುದೀಪ್ ಅವರು ನೇರವಾಗಿ ಬಿಬಿ ಕಟ್ಟೋಲ್ನ ಒಂದು ಪ್ರೋಮೋ ಶೂಟಿಂಗ್ ಸೆಟ್ಗೆ ಬಂದ್ರು ಅಂತಾನೆ ಹೇಳ್ಬೋದು. ನಿನ್ನೆ ಆಲ್ಮೋಸ್ಟ್ ಒಂದು 6 ಗಂಟೆ ನಂತರ ಪ್ರೋಮೋ ಶೂಟ್ ಆಗಿದೆ ಅನ್ನುವಂತ ಮಾಹಿತಿ ಬಂದಿದೆ. ಅವೆಲ್ಲವನ್ನು ಕೂಡ ಮುಗಿಸಿದ್ದಾರೆ. ಎಲ್ಲ ಅಭಿಮಾನಿಗಳಿಗೂ ಕೂಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾವುದೇ ರೀತಿಯಾಗಿ ಫೋಟೋ ಆಗಲಿ, ಯಾವುದೇ ರೀತಿಯಾಗಿ ಇಮೇಜಸ್ ಆಗಲಿ ಯಾವುದು ಕೂಡ ಲೀಕ್ ಆಗಿಲ್ಲ. ಅಷ್ಟರ ಮಟ್ಟಿಗೆ ಸೀಕ್ರೆಟ್ ಆಗಿ ಒಂದು ಪ್ರೋಮೋ ಶೂಟ್ ಅನ್ನು ನಮ್ಮ ಬಿಬಿ ಕಟ್ಟೋಲ್ ಟೀಮ್ ನಿನ್ನೆ ನಡೆಸಿದ್ದಾರೆ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ಆಲ್ ಇವತ್ತು ಎಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಆಗಸ್ಟ್ 31 ನಿಮ್ಮ ಅದಾದ ನಂತರ ಇನ್ನೇನು ನಾಳೆ ಒಂದು 2 ದಿನದ ಒಳಗೆ ಆಲ್ಮೋಸ್ಟ್ ಆಲ್ ಎಲ್ಲ ಎಡಿಟಿಂಗ್ ಕೆಲಸವನ್ನು ಮುಗಿಸಿಕೊಳ್ಳುತ್ತಿದ್ದಾರೆ. ಅಂದ್ರೆ ಬೇಬಿ ಕಟ್ಟೋಲ್ ಟೀಮ್ ಒಂದು ಕಾರ್ಯದಲ್ಲಿ ತೊಡಗಿದೆ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ಆಲ್ ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಸೆಪ್ಟೆಂಬರ್ 2ನೇ ತಾರೀಕಿನಷ್ಟೇ ಕಿಚ್ಚ 47 ಆಗಿರ್ಬೋದು, ಬಿಲ್ಲಾರಂಗ ಭಾಷೆ ಆಗಿರ್ಬೋದು, ಅದರ ಜೊತೆಗೆ ಮೇನ್ ಇಂಪಾರ್ಟೆಂಟ್ ಆಗಿ ಎಲ್ಲ ಬಿಗ್ ಬಾಸ್ ಅಭಿಮಾನಿಗಳು ಕೂಡ ಕಾಯುತ್ತಿದ್ದಂತ ಬಿಬಿ ಕಟ್ಟೋಲ್ ನ ಪ್ರೋಮೋ ಕೂಡ ರಿಲೀಸ್ ಆಗಲಿದೆ. ಇದರಲ್ಲಿ ನಮ್ಮ ಸೀಸನ್ 12 ಯಾವಾಗ ಶುರು ಆಗಲಿದೆ, ಯಾವ ಟೈಮಿಂಗ್ ಶುರು ಆಗಲಿದೆ, ಏನು ಥೀಮ್ ಅಂದ್ರೆ ಸೀಸನ್ 12 ನ ಥೀಮ್ ಕೂಡ ನೀವು ನೋಡ್ತಾ ಇರಬಹುದು. 11ನೇ ಸೀಸನ್ ಅಲ್ಲಿ ಪ್ರೋಮೋದಲ್ಲಿ ಒಂದು ಸ್ವರ್ಗ ನರಕ ಅನ್ನುವಂತಹ ಕಾನ್ಸೆಪ್ಟ್ ಅನ್ನು ಕೂಡ ಮಾಡಿದ್ರು. ಅದೇ ರೀತಿಯಾಗಿ ಈ ಸಲದಲ್ಲಿ ಕೂಡ ಸೀಸನ್ 12ರ ಒಂದು ಥೀಮ್ ಏನಿರುತ್ತದೆ ಅನ್ನುವಂತಹ ಮಾಹಿತಿ ಕೂಡ ಪ್ರೋಮೋದಲ್ಲಿ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಕೂಡ ಆ ಒಂದು ಪ್ರೋಮೋದಲ್ಲಿ ಇರಲಿದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಯಾರ್ಯಾರೆಲ್ಲ ಸೀಸನ್ 12ರ ಪ್ರೋಮೋ ನೋಡಲು ವೇಟ್ ಮಾಡ್ತಾ ಇದ್ರೆ ಎಲ್ಲರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅದರ ಜೊತೆಗೆ ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಆಲ್ಮೋಸ್ಟ್ ಸೆಪ್ಟೆಂಬರ್ 28ನೇ ತಾರೀಕೆ ಸೀಸನ್ 12 ಶುರು ಆಗುವಂತ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇವೆ ಅಂತ ಹೇಳ್ಬೋದು. ಇದೇ ರೀತಿಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಪ್ರತಿಯೊಂದು ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.